ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ನಿಂತಿರೋ ಜಾಗ ಇಲ್ಲಿ ಕೋಡಳ್ಳಿ ಅಂತ ಬಳಿ ಯಂತ್ರಾಗಾರ ಇದೆ. ಸ್ನೇಹಿತರೆ, ಇಲ್ಲೊಂದು ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಸಂಸ್ಥೆಯ ಒಂದು ವತಿಯಿಂದ 2019ರಲ್ಲಿ ಆಗಿರ್ತಕ್ಕಂಥ ಏತ ನೀರಾವರಿ ಯೋಜನೆ ಇದು. ಸ್ನೇಹಿತರೆ, ಸೊ ಇಲ್ಲಿ ಇದು ಶಿಂಷಾ ನದಿಗೆ, ಮದ್ದೂರಿನ ಶಿಂಷಾ ನದಿಗೆ ಕಟ್ಟಿರುವಂಥ ಒಂದು ಏತ ನೀರಾವರಿ. ಎಷ್ಟು ಅವ್ಯವಸ್ಥೆಯ ಆಗರ ಅಂತಂದರೆ, ಇದೇ ಒಂದು ನದಿಗೆ ಮುಂದೆ ಇಗ್ಲೂರು ಅಂತ ಬರುತ್ತೆ, ಅಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಹಾಗೆಯೇ ಇನ್ನೂ ಕೆಲವು ಹಳ್ಳಿಗಳ ಹತ್ರ ಎಲ್ಲ ನಡೆದಿದೆ, ಮಾಡ್ತಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ನೋಡಿ, ಇವತ್ತು ಇವರು ಮಾಡಿರ್ತಕ್ಕಂಥ ಅವ್ಯವಸ್ಥೆ ಏನಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಈ ಒಂದು ಟ್ಯೂಬ್ಗೆ ನೀರು ಸಿಗ್ತಾ ಇಲ್ಲ. ಹೀಗೆ ನೀರು ಬರಬೇಕು ಅಂದರೆ ನೋಡಿ, ಇಲ್ಲಿ ಒಂದು ಅಡ್ಡಲಾಗಿ ಒಂದು 10 ಅಡಿ ಸೋಪಾನವನ್ನು ಕಟ್ಟಬೇಕು. ಏನಾಗಬೇಕಿಲ್ಲಿ, ಇಲ್ಲಿಂದ ಅವರಿಗೆ ಒಂದು 10 ಅಡಿ ಸೋಪಾನ, ಮೇಲೆ ನೀರು ಉರುಳಿ ಹೋಗುವಂಗೆ, ಯಾವಾಗಲೂ ನಿರಂತರವಾಗಿ ನೀರು ಈ ಟ್ಯೂಬ್ಗೆ ಸಿಗುವಂಗೆ ವ್ಯವಸ್ಥೆಯನ್ನು ಮಾಡ್ದೇನೆ ಆ ಇಂಜಿನಿಯರು ಇಲ್ಲಿ 8-9 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಆ ಒಂದು ಹಣನ ಲೂಟಿ ಮಾಡೋಕ್ಕೋಸ್ಕರ 2019ರಲ್ಲಿ ಆಗಿರುವಂಥ ಒಂದು ಯೋಜನೆ ಸ್ನೇಹಿತರೆ ಇದು. ಈಗ ನಾನು ಭಾಳಷ್ಟು ಇಲ್ಲಿ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತೇಳಿ, ಹಾಗೆ ನನ್ನ ಫೇಸ್ಬುಕ್ಕು ಚೆನ್ನಪ್ಪ ಹಾಲೂರು ಅಂತೇಳಿ ಎಲ್ಲ ಕಡೆನೂ ಮಾಡಿ ಹಾಕ್ತಾಯಿದ್ದೆ. 1 ವರ್ಷ ಆಯಿತು ಸ್ನೇಹಿತರೆ ನಿಂತೋಗಿದ್ದು. ಈ ಏನು 24 ಗಂಟೆ ಕರೆಂಟ್ ಸರ್ವಿಸ್ ಇದೆ ಸ್ನೇಹಿತರೆ. 180 HP 2 ಮೋಟ್ರುಗಳು ಇದ್ದಾವೆ ಸ್ನೇಹಿತರೆ. ಬಟನ್ ಒತ್ತಿದ್ರೆ ರುದ್ರಾಕ್ಷಿಪುರ ಕೆರೆಗೆ ನೀರು ನೇರವಾಗಿ ಬೀಳುತ್ತೆ. ಮೊನ್ನೆ ತಾನು ಹೋಗಿ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನೀರಿಲ್ಲ ಕೆರೆ ಒಳಗೆ. ತೈಲೂರು ಕೆರೆಯಲ್ಲಿ ನೀರಿಲ್ಲ. ತೈಲೂರು ಕೆರೆಗೂ ಕೂಡ ಇಲ್ಲಿಂದನೇ ಡಂಪ್ ಮಾಡ್ಬೋದು. ನೇರವಾಗಿ ಚಾನಲನ್ನು ಪೈಪನ್ನು ಹಾಕಿ ಕೆರೆ ಒಳಗೆ ಹೋಗಿ ಬೀಳುವಂಗೆ ಮಾಡಿದ್ರೆ ಸ್ನೇಹಿತರೆ, ಎಷ್ಟು ನಿರಂತರವಾಗಿ 24 ಗಂಟೆನೂ ತೈಲೂರು ಕೆರೆ, ರುದ್ರಾಕ್ಷಿಪುರಕ್ಕೆ, ನಮ್ಮ ಹಾಲೂರಿನ ಕೆರೆಗೂ ಕೂಡ ನೀರನ್ನು ಪೂರೈಸ್ಬೋದು ಸ್ನೇಹಿತರೆ. ನಮ್ಮೂರ ಹತ್ರನೂ ಒಂದು ನಮ್ಮ ಮಾನ್ಯ ದಿವಂಗತ SM ಕೃಷ್ಣಾಜಿಯವರು 30 ವರ್ಷಗಳ ಹಿಂದೆಯೇ ಒಂದು ಇಂಥ ಇದನ್ನು ಮಾಡಿ ಅದು ಇವತ್ತೆಲ್ಲ ಹಾಳಾಗಿ ಬಿದ್ದೋಗಿದೆ. ನಾನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿಸಿ, ಒಳ್ಳೊಳ್ಳೆ ಉಪಕರಣಗಳು ಬಂದಿವೆ, ಒಳ್ಳೊಳ್ಳೆ ಪೈಪ್ಲೈನ್ಗಳು ಮಾಡಿ ನೀರನ್ನು ಕೆರೆಗೆ ನೇರವಾಗಿ ತಲುಪೋಂಗೆ ಮಾಡಿ. ಅಲ್ಲಿ ನೀರು ನಿಂತಿದೆ, ನಮ್ಮ ಊರ ಹತ್ರ ಭಾಳಷ್ಟು ನೀರು ನಿಂತಿದೆ. ಆಲೂರ ಬಳಿ, ವೈದ್ಯನಾಥಪುರದ ಬಳಿ ತುಂಬ ನೀರು ನಿಂತದೆ. ಆದರೆ ಮೋಟ್ರಿಲ್ಲ, ಅಲ್ಲಿ ಕೆಟ್ಟಿ ನಿಂತದೆ. ಆದರೆ ಇದು ಸುಸಜ್ಜಿತವಾಗಿರುವಂಥ ಒಂದು ಏನು ಏತ ನೀರಾವರಿ. ಇದನ್ನು ಈ ಸರ್ಕಾರ ಏನು ಅವನಿಗೆ ಸಂಬಳ ಕೊಡಲಿಲ್ಲ ಅಂದ್ಬಿಟ್ಟು ಅವನು ಬಂದು ಆನ್ ಮಾಡ್ತಾ ಇಲ್ವಂತೆ. ಹಾಗೆಯೇ ಇಲ್ಲಿ ನೀರು ಸಿಗೋದಿಲ್ಲ ಅಂಥೇಳಿ ಕಾರಣ, ಕೋಳಿ ಅದೇನೋ ಹೇಳ್ತಾರೆ, ಗಾದಿಯ ಕೊಣಮಿಣಿ ಆಟ ಅಂತ ಹೇಳ್ತಾರೆ ಇದಕ್ಕೆ. ಮಾನ್ಯ DC ಸಾಹೇಬರು ಮಾತ್ರ ಕೆರೆಗಳ ನೀರು ತುಂಬಿಸಿ ಅಂದ್ಬಿಟ್ಟು ಅಲ್ಲಿಂದ ಮೇಲಿಂದ ಸಾರ್ತಾರೆ. ಏನು ಇಲ್ಲಿ ಆಗಬೇಕಾಗಿರೋ ಕೆಲಸ, ಒಂದು ತಡೆಗೋಡೆ. ಎಂಥ ವಿಜ್ಞಾನಿ ಅವನು, ಎಂಥ ತಂತ್ರಜ್ಞಾನಿ ಅವನು, ಇಂಜಿನಿಯರು. ಇಲ್ಲಿ ಈ ಮಿಷಿನನ್ನು, ಮೋಟ್ರನ್ನ ಕೂರ್ಸೋಕ್ಕೆ ಮುಂಚೆ ಈ ಥರ ಯೋಚನೆ ಮಾಡಲಿಲ್ವೇ? ಮಳೆಗಾಲದಲ್ಲಿ ಮಾತ್ರ ಹೊಡಿಬೇಕು ಅಂತ ಮಾಡಿದಾನ? ಹೋಗಲಿ, ಮಳೆಗಾಲದಲ್ಲೂ ಹೊಡಿಲಿಲ್ಲ. 1 ವರ್ಷದ ತಾವಿಂದ ಇದು ಆನ್ ಆಗಲೇ ಇಲ್ಲ. 3 ತಿಂಗಳು ಹರಿತು ನೀರು. ನೋಡಿದೆ ನಾನು. ಇಲ್ಲೊಂದು ಸೇತುವೆ ಇದೆ, ಇಲ್ಲಿ ಪಕ್ಕದಲ್ಲೇ ಒಂದು ಸೇತುವೆ. ಪಾಪ ಕೋಡಹಳ್ಳಿಯವರು 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ ಈ ಬ್ರಿಡ್ಜನ್ನು ಮಾಡಿಕೊಡ್ದೇನೆ ಇದ್ದರು. ಆಗ ಕೊನೆಗೆ ಒಪ್ಪಿ ಒಂದು ಕಡೆ ಮಾತ್ರ ಬ್ರಿಡ್ಜನ್ನು ಮಾಡಿದ್ದಾರೆ. ಆದರೆ ಮರಳು ದಂಧೆ ನಡೀತಾ ಇದೆ ಅಲ್ಲೆಲ್ಲ, ಮರಳು ದಂಧೆ. ಇದೇ ರೀತಿ ಆಗ್ತಾ ಹೋದರೆ ಒಂದಲ್ಲ ಒಂದು ಕಾಲಕ್ಕೆ ಇದು ಬ್ರಿಡ್ಜು ಮುರಿದೋಗುತ್ತೆ. ನಮ್ಮೂರ ಬಳಿಯ ಆಲ್ರೆಡಿ ಮುರಿದೋಗಿದೆ ಸ್ನೇಹಿತರೆ. ನಿನ್ನೆ ತಾನೇ ಅದನ್ನು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಎಲ್ಲ ಹಾಕಿ, ಗ್ರೂಪ್ಗಳಿಗೆಲ್ಲ ಹಾಕಿ, MLA ಸಾಹೇಬ್ರಿಗೆ ಹಾಕಿ, ನನ್ನ ಸ್ನೇಹಿತರ ಬಳಗ ಏನಿದೆ ಎಲ್ಲ ಕಡೆನೂ ನಾನು ಈ ಒಂದು ಸತ್ಯ ಗೊತ್ತಾಗಲಿ ಅಂತ ಜನಕ್ಕೆ ಈ ಥರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈ ಒಳಗೆ ಅಲ್ಲೆಲ್ಲ
ಕಳ್ಳರ ಕಾಕರು ಮನೆಗಳಲ್ಲಿ ಆ ವೈರನ್ನು ಕೇಬಲ್ನ ತಂದು ಸುಟ್ಟು ಅದರ ಕಾಪರನ್ನು ಪಡೆಯೋಕ್ಕೋಸ್ಕರ ಇಲ್ಲೆಲ್ಲ ಬೇಕಾದಷ್ಟು ಅನ್ಯಾಯಗಳು ಹಗರಣಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ಇದನ್ನು ತಡೆಗಟ್ಟೋಕ್ಕೆ ನಮ್ಮ ಪೊಲೀಸ್ ಇಲಾಖೆ ಏನು ಅಲ್ಲೇ ಬಂದೆ ನಾನು. ಪೊಲೀಸು ಅಲ್ಲಿ ಹೋಗಿ ಹೇಳಿದ್ರೆ ಏನು ನೋ, ಅದಕ್ಕೆ ನಾನು SP ಹತ್ರ ಹೋಗಿ ಮನವಿ ಮಾಡೋಣ ಅಂತಿದ್ದೀನಿ. ಹಾಗೆಯೇ ನಮ್ಮ ಕ್ಷೇತ್ರದ ಏನು ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಹಾಗೆ ಸಚಿವರುಗಳು, ಇವರೆಲ್ಲ ಜವಾಬ್ದಾರಿ ಅಲ್ಲವೇ? ಇವೆಲ್ಲ ಗಮನಿಸಬಾರ್ದೆ? ನೋಡಿ, ಕೊಳಚೆ ಎಲ್ಲ ಮದ್ದೂರಿನ ಕೊಳಚೆ ಎಲ್ಲ ಬಂದು ಒಳಗೆ ಬೀಳ್ತಾ ಇದೆ. ಅದು ಯಾರೋ DC ಮುಂದ್ಗಡೆ ಹೇಳಿದ್ರಂತೆ, ವೈದ್ಯನಾಥಪುರದ ಹತ್ರ ಎಲ್ಲ ಕೊಳಚೆ ನೀರು, ದೇವಸ್ಥಾನದ ಜನ ಬರೋರಿಗೆ ಕೊಳಚೆ ನೀರು ಅಂತ ಹೇಳಿದ್ರಂತೆ. ಅಷ್ಟೇ ಅವತ್ತು ಹೇಳಿದ್ರು, ಅಲ್ಲಿ ಮುಂದ್ಗಡೆ ಅಷ್ಟೇ ಆಗೋಯ್ತದು. ಈ ಕೊಳಚೆಯನ್ನು ತಡೆಗಟ್ಟೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನಿರಂತರವಾಗಿ ನಡೀತಾ ಇರುವ ಅವಿವೇಕದ ಒಂದು ಕರ್ಮಕಾಂಡ. ನಮ್ಮ ಏನು ಜ್ಞಾನವಂತರು ದಯಮಾಡಿ ಇದನ್ನೆಲ್ಲ ಇದು ನಡೆಯದಂತೆ ತಡೆಯುವುದು ಜ್ಞಾನವಂತರು ಬರಬೇಕು. ರೈತ ಸಂಘ, ಹಸಿರು ಟವಲ್ ಹಾಕ್ಕೊಂಡು ರೈತರ ಸಂಘ, ಮಾನ್ಯ ಪ್ರಕಾಶ್ರವರೇ ಸೊಳ್ಳಾಪುರ, ದಯಮಾಡಿ ಬನ್ನಿ ಸ್ವಾಮಿ. ರೈತರಿಗೋಸ್ಕರ ಇಲ್ಲಿ ಒಳಗೆ ನಿಂತ್ಕೊಂಡು ಹೋರಾಟ ಮಾಡೋಣ ಬನ್ನಿ ಸ್ವಾಮಿ. ಅದನ್ನು ನಾನು ನಿಮಗೆ ಸಹಕಾರ ಕೊಡ್ತೀನಿ. ನಾನೊಬ್ಬ ನಿವೃತ್ತ ಶಿಕ್ಷಕ, 3 ವರ್ಷ ಆಯಿತು. ನಾನೀಗ ಈ ಥರ ನನ್ನ ಸೇವೆಯನ್ನು ಮಾಡೋಕ್ಕೆ ನಿಂತಿದ್ದೀನಿ. ದಯಮಾಡಿ ಇದು ಸತ್ಯ ಸ್ನೇಹಿತರೆ. ದಿನಾಂಕ 16/4/2026 ಈ ದಿನ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಇದರಲ್ಲಿ ಏನು ಸುಳ್ಳಂತೂ ಇಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀನಿ. ನೋಡಿ, ಇದು ಲಿಫ್ಟ್ ಇರಿಗೇಷನ್ನು ಕೆಲಸ ಮಾಡಬೇಕು. ಅದಕ್ಕಾಗಿ ನನ್ನ ಹಿರಿಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ದಯಮಾಡಿ ಒಳ್ಳೊಳ್ಳೆ ಇದರಲ್ಲಿ ಜಾಗದಲ್ಲಿ ಏನಾದ್ರು ಮಾಡಿ ಸರ್ಕಾರದ ಗಮನಕ್ಕೆ ತಂದ್ರಪ್ಪ. ಇದನ್ನೆಲ್ಲ ತಂದು ಇಲ್ಲಿ ಇದು ಏನು ತಡೆಗೋಡೆ ನಿರ್ಮಾಣ ಆಗಬೇಕು. ಅಲ್ಲಿಂದ ನೀರು ನಿರಂತರವಾಗಿ ತೈಲೂರು ಕೆರೆಗೆ ಮತ್ತು ರುದ್ರಾಕ್ಷಿಪುರ ಕೆರೆಗೆ ನೀರು ಹೋಗುವಂತೆ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಕೊಳೆತು ಕೊಂಬೆ ಬೇರಾಗಿ ನಿಂತಿದೆ. ಸ್ವಚ್ಛ ಭಾರತ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ, ಭಾಷಣದಲ್ಲಿ ಮಾತಾಡ್ತಾರೆ. ಪಾಪ ಅವ್ರೇನು ಮಾಡೋರು ನೋಡಿ. ಇಲ್ಲಿ ಇದು ಸರ್ಕಾರಿ ಜಾಗ, ಇಲ್ಲಿ ಒಂದು ಇದೆ ಅಂತ ಅಂದಮೇಲೆ ಇದರ ಸುತ್ತಲೂ ಪಾರ್ಕನ್ನು ನಿರ್ಮಾಣ ಮಾಡೋಕ್ಕಾಗೋದಿಲ್ವೇ? ಹಿರಿಯ ನಾಗರಿಕರು ಬಂದು ಬೆಳಗ್ಗೆ ಸಾಯಂಕಾಲ ಅವರು ಕಾಲ ಇಲ್ಲಿ ತುಂಬಿಸಿ ಹೋಗೋಕ್ಕೆ ಎಷ್ಟು ಒಳ್ಳೆ ಸೂಕ್ತವಾದ ಜಾಗ ಇದು. ಕೋಡಹಳ್ಳಿಯ ಬಳಿ ಇರ್ತಕ್ಕಂಥ ಸೂಕ್ತವಾದ ಸರ್ಕಾರಿ ಜಾಗ, ಇದು ಸರ್ಕಾರದ ಜಾಗ. ನೋಡಿ, ಇದೆಲ್ಲ ಮಾಡಬೇಕು. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳು, ಏನು ಸರ್ಕಾರದ ಅಧಿಕಾರವನ್ನು ಅನುಭವಿಸ್ತಾ ಇರೋರು, ಸಂಬಳ ತಗೊಳ್ತಾ ಇರೋರು, ಮುನ್ಸಿಪಾಲ್ಟಿ ಯಾವುದೇ ಇರಲಿ, ಸ್ವಚ್ಛತೆಯನ್ನು ಕಾಪಾಡಬೇಕು. ಅದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ. ಇದರಲ್ಲಿ ನಂದು ಇನ್ನೇನೂ ಇಲ್ಲ. ಚನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್, ದಯಮಾಡಿ ಅಲ್ಲಿ ಹೋಗಿ ನೋಡಿ. ನಾನು ಇಂತಿಷ್ಟು ಎಲ್ಲ ಒಳ್ಳೆ ಮಾತು ಹಾಡಿದ್ದೀನಿ, ತಪ್ಪೇನೂ ಹೇಳೋದಿಲ್ಲ. ಹಾಗೆಯೇ ಚನ್ನಪ್ಪ ಹಾಲೂರು ಫೇಸ್ಬುಕ್ಕು, ಅಲ್ಲೂ ಕೂಡ ಸುಮಾರು ಜನ ಇದ್ದೀರಿ. ದಯಮಾಡಿ ಇದಕ್ಕೆ ಪ್ರೋತ್ಸಾಹ ನೀಡಿ. ಇಂಥದ್ದೆಲ್ಲ ಅನಾಚಾರಗಳು ನಡೆಯುವುದನ್ನು ತಡೆಗಟ್ಟೋಣ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು.